ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಯಾಕಂದ್ರೆ ಏನು ಭಾಳ ಒಂದು ಲಕ್ಷ ಎಕರೆ ಇಲ್ಲ, ಏನಿಲ್ಲ, ಹಾರ್ಡ್ಲಿ 1000, ಭಾಳ ಅಂದ್ರೆ 1500, ಮಿನಿಮಮ್ ಒಂದು 25,000 ಎಕರೆ ಕೊಟ್ಟರು ರೈತರು ಈ ಸಲ ಒಂದು ಬದುಕು ನಡೆಸಬಹುದು ಸರ್. ದಯಮಾಡಿ ಮೋಟರ್ಗಳು ಕೊಚ್ಕೊಂಡು ಹೋಗ್ಯಾವ ಸರ್, ಅದ್ರ ಮೇಲೆ ಅವ್ರದ್ದು ಜೀವನದ ಅದಕ್ಕೆ ಏನಾದ್ರು ದಯಮಾಡಿ ತಾವು ಡಿಪಾರ್ಟ್ಮೆಂಟ್ ಜಸ್ಟ್ ಪರಿಹಾರ ಹೆಚ್ಚುವರಿ ಕೇಳ್ತಾ ಇದ್ದಾರೆ, ಪ್ರಸ್ತಾವನೆ ಕಳಿಸಿ ಸರ್. ಜಿಲ್ಲಾಧಿಕಾರಿಗಳು MP ಅವರು ಕಣ್ಣಲ್ಲೇ ನೋಡ್ಯಾರ ಸರ್. ಎಕರೆ 1 ಹೆಕ್ಟರ್ಗೆ ಏನು ದುಡ್ಡು ಕೊಡ್ಲತ್ತಾರಲ್ಲ, ಎಕರೆ ಕೊಟ್ಟರು ಹೊಲ ಏನು ಮಾಡ್ತಾರೆ. ಇವತ್ತು ಮುಗೀತದ, ಇವತ್ತು ಮುಗಿದ್ರೆ ನೀವು ಇದೆಲ್ಲ ಅಪ್ಡೇಟ್ ಯಾವಾಗ ಮಾಡ್ತೀರಿ? ನಾಳೆ ಕಳಿಸಿದ್ರೆ ಒಂದು 4-5 ದಿವಸದಲ್ಲಿ ಪರಿಹಾರ ಕೊಡ್ತೀರಾ? ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಅಮೌಂಟ್? ಬರೀ 64 lakhs ಆಗುತ್ತಾ? ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ನೋಡಿ. 64 lakhs ಪರಿಹಾರ ಕೊಡುತ್ತೆ. ಅಲ್ಲ, ಈಗ NDRF SDRF ನಾಮ್ಸ್ ಹೆಂಗೆ ಇದೆ, 18,000 ರೂಪಾಯಿ ಪರ್ ಹೆಕ್ಟರ್, 18,000 ರೂಪಾಯಿ ಪರ್ ಹೆಕ್ಟರ್ ಕೊಡ್ತಾರೆ. ಅದಕ್ಕೆ ಎಷ್ಟು ಬರ್ತದೆ ಅಷ್ಟು ಕೊಡ್ತಾರೆ. ಹೆಚ್ಚುವರಿಗೆ ನಿಮ್ಮಲ್ಲಿ ಬ್ರಿಡ್ಜ್ ಎಲ್ಲ ಎಷ್ಟಾಗಿದೆ, ಹಾನಿ ಆಗಿದೆ? ಕನಿಷ್ಠ ಜಿಲ್ಲಾಧಿಕಾರಿಗಳಿಗೆ ಸಂಘಟನೆ ಹೋಗಿ ತೋರಿಸಿದ ಸರ್, 15 ಬ್ರಿಡ್ಜ್ಗಳು ಪೂರ ಕೊಚ್ಕೊಂಡು ಹೋಗ್ಯಾವ ಸರ್. ಈಗ ಅವೆಲ್ಲ ತಾತ್ಕಾಲಿಕ ಭೂಮಿ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಸರ್. ಬಸವ ಕಲ್ಯಾಣ ವಿಧಾನಸಭಾ ಆರ್ಡರ್ ಕೊಟ್ಬಿಡಿ, ಸ್ಟಾರ್ಟ್ ಮಾಡಿ. ಮುಂದೆ ಆಗೋದಿಲ್ಲ, ಮತ್ತಲ್ಲ ಅದು ಇದು ಬಂದ್ಬಿಡುತ್ತೆ. 86 ಬಾವಿಗಳಿಗೆ ಉದ್ಯೋಗ ಖಾತೆಯಲ್ಲಿ 1.5 lakhs ತನ ವರ್ಕ್ ತಗೋಬಹುದು. ಆ ವರ್ಕ್ ತಗೊಂಡು ನೀವು ಆದೇಶ ಕೊಟ್ಬಿಡಿ ಸರ್. ಸೇಮ್ ಈಗ ಯಾವ ಇದೆ ಅಂದ್ರೆ ಇನ್ನ 10 ವರ್ಷ ಹೊರಗಡೆ ಕೈ ಬರಲಾರ್ದಾಗ್ಯಾವ ಸರ್. ತಾವೇನು 1 ಎಕರೆಗ 18,000 ಅಂದ್ರೆ ಹೆಕ್ಟೇರಿಗೆ 18,000, 1 ಎಕರ್ ಮೋರ್ ದೆನ್ 7,000 ಅಷ್ಟೇ ಬರ್ಬೋದು. ಆ 7,000 ಎದಕ್ಕೆದಕ್ಕೂ ಸರಲ್ಲ ಸರ್. ಅದಕ್ಕೆ ದಯಮಾಡಿ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಪವರ್ಫುಲ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೀರಿ, ದಯಮಾಡಿ ಅಟ್ಲೀಸ್ಟ್ ಮಿನಿಮಮ್ 1 ಎಕರೆಗೆ 18,000 ಕೊಡೋದೇ ಮಾಡ್ಬೇಕು ಸರ್ ರೈತರಿಗೆ. ಅದು ಒಂದ್ ಕಡೆ ಸರ್. ಕನಿಷ್ಠ 100 ಬಾವಿಗಳು ಪೂರ ತುಂಬಿಕೊಂಡು ಹೋಗ್ಯಾವ ಸರ್. 100 ಬಾವಿಗಳು 86 ಕೊಡ್ಲತ್ತಾರ ಸರ್. ಇನ್ನ ಸರ್ವೆ ಮಾಡತ್ತಾರ, ಸರ್ವೆ ಮುಗಿದಿಲ್ಲ. 100 ಬಾವಿಗಳಕ್ಕಿಂತ ಹೆಚ್ಚಿಗೆ ತುಂಬಿಕೊಂಡು ಹೋಗ್ಯಾವ ಸರ್. ಮತ್ತ ಆ ಬಾವಿಗಳು ತೆಗಿಸ್ಬೇಕಾಯ್ತಂದ್ರೆ ಒಂದು ಬಾವಿ ಕನಿಷ್ಠ 3 ರಿಂದ 4 ಲಕ್ಷ ರೂಪಾಯಿ ಆ ರೈತರಿಗೆ ಖರ್ಚು ಬರ್ತದೆ ಸರ್. ಅದಕ್ಕೆ ದಯಮಾಡಿ ಬಾವಿಗಳು ಯಾವ ರೀತಿ ಈಗ ಓಪನ್ ಮಾಡೋದು, ಆ ರೈತರಿಗೆ ಯಾವ ರೀತಿ ತಾವು ಹೆಲ್ಪ್ ಮಾಡ್ತೀರಿ ರೈತರಿಗೆ? ಆದ್ರೆ ಈಗ ಮೂಲಭೂತ ಸೌಕರ್ಯ ಏನಿದೆ, ನಿಮ್ದು ಬ್ರಿಡ್ಜ್ ಎಲ್ಲ ಕುತ್ಕೊಂಡು ಹೋಗಿದೆ, ಸಂಪರ್ಕ ಕಡಿತ ಆಗಿದೆ, ಅದು ನಾವು ಡಿಪಾರ್ಟ್ಮೆಂಟ್ ವೈಸ್ ಕೊಡಬೇಕು ಅಂತ ಮುಖ್ಯಮಂತ್ರಿ ಅವರು. ಅದ್ರಲ್ಲಿ ಬರೀ ರಿಪೇರಿ ಆಗ್ಬೋದು, ಪರ್ಮನೆಂಟ್ ಆಗಿ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ಏನು ಆಡಳಿತ ಇಲಾಖೆ ವತಿಯಿಂದ MI ಬಂದ್ರೆ MI, PWD ಬಂದ್ರೆ PWD, PRE ಬಂದ್ರೆ PRE, ಈ ರೀತಿಯಲ್ಲಿ ಮಾಡ್ರಿ. ಈಗ ಏನು ಬಾವಿಗಳು ಹೋಗಿದೆ ಅಲ್ಲ, ಈ ಬಾವಿಗಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಅದು ಉದ್ಯೋಗ ಖಾತ್ರಿಯಲ್ಲಿ ಸ್ಪೆಷಲ್ ಅಂತ ಹೇಳಿ ತಗೊಳ್ಳಿಕ್ಕೆ ಯೋಚನೆ ಆರ್ಡರ್ ಹಾಕಿ, ಅದೆಷ್ಟು ಬಾವಿಗಳು ಹೋಗಿದೆ ಅದಕ್ಕೆ ನಿಮ್ದು ಸ್ವಲ್ಪ ಅಡ್ಜಸ್ಟ್ ಮಾಡಿ, ನಿಮ್ದು ಲೇಬರ್ ಮತ್ತೆ ಮಟೀರಿಯಲ್ ಕಂಪೋನೆಂಟ್ಗೆ